ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೂಡ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ, ನಮ್ಮ ತಾಯಿ ಮಾನಸಿಕವಾಗಿ ತೀವ್ರವನ್ನ ನೊಂದಿಕೊಂಡಿದ್ರು, ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನ ತಂದಿದೆ, ಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿದ್ದಾರೆ. ಕೇಳಿ. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು. ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೂಡ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ, ನಮ್ಮ ತಾಯಿ ಮಾನಸಿಕವಾಗಿ ತೀವ್ರವನ್ನ ನೊಂದಿಕೊಂಡಿದ್ರು, ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನ ತಂದಿದೆ, ಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿದ್ದಾರೆ. ಕೇಳಿ. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು. ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೂಡ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ, ನಮ್ಮ ತಾಯಿ ಮಾನಸಿಕವಾಗಿ ತೀವ್ರವನ್ನ ನೊಂದಿಕೊಂಡಿದ್ರು, ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನ ತಂದಿದೆ, ಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿದ್ದಾರೆ. ಕೇಳಿ. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು. ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ.
ಮುಡಾ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರವನ್ನ ನೊಂದಿಕೊಂಡಿದ್ರು. ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನ ತಂದಿದೆ. ಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿದ್ದಾರೆ. ಕೇಳಿ. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನುವಂಥದ್ದು. ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು. ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು. ಮೂಡಾ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮುಡಾ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರವನ್ನ ನೊಂದಿಕೊಂಡಿದ್ರು. ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನ ತಂದಿದೆ. ಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿದ್ದಾರೆ. ಕೇಳಿ. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನುವಂಥದ್ದು. ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು. ಮೂಡಾ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಂಥ ಕುಟುಂಬ ಈಗ ವಾಪಸ್ ಮರಳಿ ಪಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮುಡಾ ಸೈಟ್ ವಾಪಸ್ ಪಡಿತಾರಾ ಸಿಎಂ? ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಬಾಯಲ್ಲಿ ಈ ಮಾತು ಬಂದಿದೆ. ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ.